ಹಾಯ್ ಹಲೋ RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್. ಎಲ್ಲರೂ ಅಮಾವಾಸ್ಯೆ ಪೂಜೆ ವಿಡಿಯೋಗೆ ಕಾಯ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು, ಅಕ್ಕ ಅಮಾವಾಸ್ಯೆ ಪೂಜೆ ವಿಡಿಯೋಸ್ ಹಾಕಿ ರೆಮಿಡಿ ಹೇಳಿ ಅಂತ ಹೇಳ್ಬಿಟ್ಟು. ನಿಮ್ಮ ವಿಡಿಯೋಸಿಂದ ನಾವು ಸಹ ಪೂಜೆ ಮಾಡಿ ತುಂಬಾ ನಮಗೆ ಹೆಲ್ಪ್ ಆಗಿದೆ, ಅದರಿಂದ ನಮಗೆ ಒಳ್ಳೆಯದಾಗಿದೆ ಅಂತೇಳಿ. ಅಡ್ಡಿಲ್ಲ, ನನ್ನ ಒಂದು ಈ ಪೂಜೆಯಿಂದ 4 ಜನಕ್ಕೆ ಹೆಲ್ಪ್ ಆಗ್ತಿದೆ, ಒಳ್ಳೆಯದಾಗಿದೆ ಅಂದರೆ ಅದೇ ನನಗೆ ತುಂಬ ಖುಷಿ. ಯಾಕಂದರೆ ನಾನು ಈ ಪೂಜೆನ ಯಾವಾಗಿಂದ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ಈ ಪೂಜೆನ ನಾನು 5 ವರ್ಷದಿಂದ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆದರೆ ನಾನು 22 ವರ್ಷದಿಂದ ಟೈಲರಿಂಗ್ ಮಾಡ್ತೀನಿ. ನಾನು ದಸರಾಗೆ ಸಮೇತನೂ ಒಂದು ಪೂಜೆ ಮಾಡ್ತಾ ಇರಲಿಲ್ಲ, ದೀಪಾವಳಿಗೆ ಸಮೇತನೂ ಒಂದು ಪೂಜೆ ಮಾಡ್ತಾ ಇರಲಿಲ್ಲ. ಎನಿ ಟೈಮ್ 24 ಗಂಟೆ ಬಟ್ಟೆನ ಹೊಲಿತಾ ಇದ್ದೆ. ನನಗೂ ಸಹಿತ ಅದ್ರ ಮೇಲೆಲ್ಲ ನಂಬಿಕೆ ಇರಲಿಲ್ಲ. ಆದರೆ ನಾನು ಏನೆಲ್ಲ ಪ್ರಾಬ್ಲಮ್ಸನ್ನು ಅನುಭವಿಸ್ತಿದ್ದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನೆಲ್ಲ ಪ್ರಾಬ್ಲಮ್ಸನ್ನು ಅನುಭವಿಸ್ತಿದ್ದೆ ಅಂದರೆ, ನಾವು 24 ಗಂಟೆ ಕೆಲಸ ಮಾಡ್ತಾ ಇದ್ವಿ, ಹಾಗೆ ಮನೆ ಚಿಕ್ಕದಿರೋದ್ರಿಂದ ಬಟ್ಟೆ ಸ್ವಲ್ಪ ಇಟ್ಕೊಂಡ್ರೂ ತುಂಬ ಬಟ್ಟೆ ಇಟ್ಕೊಂಡಿದ್ದೀವಿ ಅನಿಸುತ್ತೆ. ಮತ್ತು ಹಾಗೆ ಯಾವಾಗ ಕಸ್ಟಮರ್ ಬಂದರೂ ನಾವು ಬಟ್ಟೆ ಹೊಲಿತಾ ಇರ್ತೀವಿ. ಈ ದೃಷ್ಟಿ, ನನಗೆ ಕಣ್ಣು ದೃಷ್ಟಿ ತುಂಬಾ ಎಫೆಕ್ಟಿವ್ ಆಗ್ತಿತ್ತು. ನನಗೆ ಪ್ರತಿ ಅಮಾವಾಸ್ಯೆ ಒಂದು ವಾರ ಇದೆ ಅಥವಾ 5-6 ದಿವಸ ಇದೆ ಅನ್ನುವಾಗ ತುಂಬಾ ಹುಷಾರಿರ್ತಿರ್ಲಿಲ್ಲ. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ನಾನು ಅಮಾವಾಸ್ಯೆ ಟೈಮಲ್ಲೆಲ್ಲ ಹಾಸ್ಪಿಟ್ಲಲ್ಲೇ ಇದ್ದಿದ್ದು ಜಾಸ್ತಿ. ತುಂಬಾ ಹುಷಾರಿಲ್ಲದೆ ಆಗ್ತಿತ್ತು. ಇಲ್ಲ ಅಂತಂದರೆ ಬಟ್ಟೆ ಹೊಲಿತಿದ್ದೀನಿ ಅಂದರೆ ದುಡ್ಡಿನ ಸಮಸ್ಯೆ ತುಂಬ ಇರ್ತಿತ್ತು, ಇಲ್ಲಾಂದರೆ ಮನೆಯಲ್ಲಿ ತುಂಬಾ ಕಿರಿಕಿರಿ, ಇಲ್ಲಾಂದರೆ ಮನೆಯವರಿಗೆ ಹುಷಾರಿಲ್ಲ ಆಗ್ತಿತ್ತು. ಏನೋ ಒಂದು ನನಗೆ ಪ್ರಾಬ್ಲಮ್ ಅನ್ನೋದು ಅಮಾವಾಸ್ಯೆ ಹತ್ರ ಬರ್ತಿತ್ತು. ಅದೆಲ್ಲದಕ್ಕೂ ಕಾರಣ ಅಂತಂದರೆ ಕಣ್ಣು ದೃಷ್ಟಿ ಅಂತಲೇ ಹೇಳ್ಬೋದು. ಅಪ್ಪ ಇವರು ಎಷ್ಟೊತ್ತಿಗೂ ಕೆಲಸ ಮಾಡ್ತಾನೆ ಇರ್ತಾಳೆ, ಎಷ್ಟು ದುಡ್ಡು ಮಾಡಿದಳೋ ಏನು ಮಾಡ್ತಾಳೆ ಏನೋ ಅಂತ ಹೇಳ್ತಾರೆ. ಆದರೆ ನಾವು ಇರೋವಂಥ ಪ್ರಾಬ್ಲಮ್ಸು ನಮಗೆ ಗೊತ್ತಿರುತ್ತಲ್ವ. ಆದರೆ ಜನರ ಕಣ್ಣು ದೃಷ್ಟಿ, ಒಬ್ಬೊಬ್ಬರು ಬಾಯ್ಬಿಟ್ಟು ಹೇಳ್ತಾರೆ, ಒಬ್ಬೊಬ್ಬರು ಬಾಯ್ಬಿಟ್ಟು ಹೇಳಲ್ಲ. ಬಾಯ್ಬಿಟ್ಟು ಹೇಳದೇ ಇರೋರು ಇರ್ತಾರಲ್ಲ, ಅವರ ಕಣ್ಣು ದೃಷ್ಟಿ ನಮ್ಮ ಮೇಲೆ ತುಂಬಾ ಇರುತ್ತೆ. ಒಂದೊಂದ್ಸರಿ ನೀವು ನಂಬಲ್ಲ, ನಾನು ಈ ಅಮಾವಾಸ್ಯೆ ದಿವಸ ಹಾಸ್ಪಿಟ್ಲಲ್ಲಿ ಡ್ರಿಪ್ ತಗೊಳ್ತಾನೆ ಇರ್ತಿದ್ದೆ. ಅಷ್ಟು ನನಗೆ ತುಂಬಾ ಹೆಲ್ತು ಒಂದು ಸರಿ ಇರ್ತಿರ್ಲಿಲ್ಲ. ನಾನು ಯಾವಾಗಿಂದ ಈ ಪೂಜೆನ ನಾನು ಪ್ರತಿ ತಿಂಗಳು ತಪ್ಪಿಸ್ತೇನೆ ಮಾಡ್ಕೊತ ಬಂದು ತುಂಬಾ ಒಳ್ಳೆಯದಾಗಿದೆ. ಆದ್ದರಿಂದ ನಾನು ಇದನ್ನೆಲ್ಲದು ನಮ್ಮ ವ್ಯೂವರ್ಸಿಗೆ ಹೇಳಬೇಕು, ಇದರಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ವೀಡಿಯೋಸ್ ಮಾಡಿದೆ. ತುಂಬ ಜನಕ್ಕೆ ಅದು ಹೆಲ್ಪ್ ಆಯಿತು, ನಂಗೆ ತುಂಬಾ ಖುಷಿ ಆಯಿತು. ನಾನು ಏನಾದರೂ ತಪ್ಪಿಸ್ತೀನಿ, ಪ್ರತಿ ತಿಂಗಳು ಈ ರೀತಿ ಪೂಜೆ ಮಾಡೋದನ್ನು ತಪ್ಪಿಸಲ್ಲ. ಯಾರು ಏನಾದರೂ ಹೇಳಿ, ಕೆಲವರು ನಂಬೋದಿಲ್ಲ, ಕೆಲವರು ನಂಬ್ತಾರೆ. ನಂಬಿ ಪೂಜೆ ಮಾಡಿ. ಯಾಕಂದರೆ ನಾವು ತಿಂಗಳ ಪೂರ್ತಿ, ವರ್ಷ ಪೂರ್ತಿ ಇದರಲ್ಲಿ ಕೆಲಸ ಮಾಡ್ತೀವಿ. ಆದರೆ ನಮಗೆ ಇದರಿಂದ ನಾವು ದುಡ್ದಿರೋಂಥ ದುಡ್ಡಲ್ಲಿ ₹1 ಉಳಿಲಿಲ್ಲ, ಅಷ್ಟು ಖರ್ಚಾಗ್ತಿತ್ತು. ನಾವು ಏನೂ ತಗೊಳ್ಳಿಲ್ಲ ಅಂತಂದರೆ ಏನು ಬಂತು ಲಾಭ? ನೀವು ನಂಬಲ್ಲ. ನಾನು ಪೂಜೆ ಮಾಡೋದಕ್ಕಿಂತ ಮೊದಲು ನನ್ನ ಹತ್ರ ಒಂದೇ ಒಂದು ಮಿಷನ್ ಇತ್ತು. ಆದರೆ ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಕೈಯಲ್ಲಿ ದುಡ್ಡು ಹಾಗೆ ಏನೋ ಗೊತ್ತಿಲ್ಲ, ನನಗೆ ಮನೆಯಲ್ಲಿ ತುಂಬಾ ಕಿರಿಕಿರಿ ಆಗ್ತಿತ್ತು. ಪ್ರತಿದಿನ ಕಣ್ಣಲ್ಲಿ ನೀರು ಹಾಕ್ತಾ ನಾನು ಬಟ್ಟೆ ಹೊಲಿತಾ ಇದ್ದೆ. ಅಷ್ಟೊಂದು ಸಮಸ್ಯೆ ಇತ್ತು. ಅದೆಲ್ಲ ಸಮಸ್ಯೆಗೂ ನನ್ನ ಪ್ರತಿ ತಿಂಗಳು ಈ ಪೂಜೆಯಿಂದನೇ ನನಗೆ ಒಂದು ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನ್ನ ಮಿಷನಿಗೆ ನಾನು ಯಾವಾಗಿಂದ ಒಂದು ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಶುರು ಮಾಡೋದು, ಅವಾಗಿಂದ ನಾನು ಕೆಲಸ ಅನ್ನೋದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಇದಕ್ಕೆ ನನಗೆ ತುಂಬಾ ಖುಷಿ ಇದೆ. ನಾನು ಪ್ರತಿ ತಿಂಗಳು ಈ ರೀತಿ ಅಮಾವಾಸ್ಯೆ ದಿನ ಪೂಜೆ ಮಾಡ್ಕೊತ ಬರ್ತಾ ತುಂಬಾ ಇಂಪ್ರೂವ್ಮೆಂಟ್ ಕಂಡಿದೆ. ನೀವು ಎಷ್ಟೇ ಹಗಲು ರಾತ್ರಿ ಕಷ್ಟಪಡ್ತೀರಾ ಅಂದ್ರೂ ಆ ದುಡ್ಡು ನಿಮ್ಮ ಕೈಯಲ್ಲಿ ಉಳಿಬೇಕು ಅಂತ ಇದ್ದರೆ ನೀವು ಈ ರೆಮಿಡಿ ಎಲ್ಲ ಮಾಡ್ಕೋಬೇಕು. ನೋಡಿ, ನಾನು ಈ ರೆಡ್ ಬಟ್ಟೆಯಲ್ಲಿ ಏಲಕ್ಕಿ, ₹1 ಕಾಯಿನು, ಮತ್ತು ಲವಂಗ, ಹಾಗೆ ಗೋಲ್ಡ್ ಕಾಯಿನ್ ಹಾಕಿದ್ದೀನಿ ₹5, ಹಾಗೆ ಪಲಾವ್ ಎಲೆ, ಈ ರೀತಿ ಕರ್ಪೂರ, ಈ ರೀತಿ ವಸ್ತುಗಳನ್ನು ಹಾಕಿದ್ದೀನಿ. ನಾನಿನ್ನು ಇದನ್ನು ದಸರಾ ಹಬ್ಬಕ್ಕೆ ತೆಗೆದುಬಿಟ್ಟು ಮತ್ತೆ ಹೊಸದಾಗೆಲ್ಲ ಹಾಕಿಡ್ತೀನಿ. ಇದು ಹಾಕಿದ್ಮೇಲಂತೂ ತುಂಬಾ ನನಗೆ ವರ್ಕ್ ಆಗಿದೆ. ಏನೂ ಮಾಡೋಕ್ಕಾಗ್ದಿದ್ರೆ ಅಟ್ಲೀಸ್ಟ್ ಇದನ್ನಾದರೂ ಮಾಡಿ. ಮತ್ತು ನಿಮ್ಮ ಪ್ರತಿ ತಿಂಗಳು ನಾನು ಎತ್ತಿ ಕಟ್ತೀನಿ. ಕಣ್ಣು ದೃಷ್ಟಿಯಿಂದ ನಾನು ಫುಲ್ಲು ತುಂಬಾ ನನಗೆ ತೊಂದರೆ ಆಗ್ತಾಯಿತ್ತು. ನಾನು ಈ ರೀತಿ ಮಾಡ್ತೀನಿ. ಹಾಗೆಯೇ ಇದು ಬಂದುಬಿಟ್ಟು ನಾವು ಕೆಲಸ ಮಾಡೋರಿಗೆ ಕಣ್ಣು ದೃಷ್ಟಿ ಆದರೆ ಮಾಡುವಂಥದ್ದು. ಈ ರೆಮಿಡಿ ಸಮೇತ ಹೇಳಿದ್ದೀನಿ. ಹಾಗೆಯೇ ನಾನು ಲವಂಗದ ಪುಡಿ ಹಾಕೋದು ಸಹಿತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಲವಂಗ ಪುಡಿ ಹಾಕೋದ್ರಿಂದನೂ ಸಹಿತ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ನೀವು ಬೇಕಾದರೆ ನೋಡಿ, ಒಂದು ತಿಂಗಳಲ್ಲಿ ನೀವು ಈ ರೀತಿ ಪೂಜೆ ಮಾಡಿ ನೋಡಿ. ನಿಮಗೆ ಇಂಟ್ರೆಸ್ಟ್ ಬರ್ತಿಲ್ಲ, ಬಟ್ಟೆಗಳು ಬರ್ತಿಲ್ಲ, ಅಥವಾ ಬಟ್ಟೆ ಹೊಲಿದಿರೋ ದುಡ್ಡು ಉಳಿತಿಲ್ಲ ಅಂತ ಅಂದರೆ ನೀವು ಈ ರೀತಿ ಮಾಡ್ಬೋದು. ಹೇಗಂದರೆ, ನಾವು ಪೀರಿಯಡ್ಸ್ ಆದಾಗೆಲ್ಲ ಬಟ್ಟೆನ ಹೊಲಿತಾ ಇರ್ತೀವಿ, ಅಥವಾ ನಮ್ಮ ಶಾಪಿಗೆ ಮುಟ್ಟು ಮಡಿ ಮೈಲ್ಗೆ ಏನಾದ್ರು ಆಗ್ತಾ ಇರುತ್ತೆ. ಅದೇನು ತೊಂದರೆ ಇಲ್ಲ, ಹೆಣ್ಮಕ್ಳದ್ದು ಅದು ಪ್ರಕೃತಿ ನಿಯಮ. ಆದರೆ ಅದಕ್ಕೆಲ್ಲ ನಾವು ಏನು ಮಾಡೋಕ್ಕೆ ಬರಲ್ಲ. ಆದರೆ ನಾವು ಈ ರೀತಿ ಒಂದು ತಿಂಗಳಿಗೆ ಒಂದು ಪೂಜೆ ಮಾಡ್ಕೊಳ್ಳೋದ್ರಿಂದ ಅದು ಏನೇ ಇದ್ರೂ ಸಹಿತ ಒಂದು ಹೋಗುತ್ತೆ. ಮತ್ತು ನಾವು ಹಳೆ ಬಟ್ಟೆಗಳನ್ನು ಹಾಕಿ ಹೊಲಿದಿರ್ತೀವಿ. ಇದು ನಮಗೆ ಅನ್ನ ಕೊಡೋಂಥ ಲಕ್ಷ್ಮಿ ಅಲ್ವಾ. ಹಾಗಾಗಿ ತಿಂಗಳಿಗೆ ಒಂದು ನಾವು ಈ ರೀತಿ ವಿಳ್ಯದೆಲೆ ಅಡಿಕೆ ಇಟ್ಬಿಟ್ಟು, ಒಂದು ಕಾಮಾಕ್ಷಿ ದೀಪ ಇಟ್ಬಿಟ್ಟು, ಕಾಮಾಕ್ಷಿ ದೀಪ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಯಾವ ದೀಪ ಇದೆಯೋ ಅದೇ ದೀಪದಲ್ಲಿ ತಿಂಗಳಿಗೆ ಒಂದು ಸರಿ ಅಮಾವಾಸ್ಯೆ ದಿನ ನೀವು 1 ತಿಂಗಳು ಪೂಜೆ ಮಾಡಿ ನೋಡಿ. ನಿಮಗೆ ಎಷ್ಟು ಒಂದು
ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನಾನು ಲೆಕ್ಕ ಬರ್ಕೊಳ್ಳೋ ಪುಸ್ತಕ, ಹಾಗೆ ನಾನು ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನನಗೆ ಕಸ್ಟಮರ್ ಸಾಲ ಹೇಳೋದಾಗಲಿ ಅಥವಾ ಬಟ್ಟೆ ಬರದೇ ಇರೋದಾಗಲಿ ಈ ರೀತಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ನನಗೆ ಪ್ರತಿ ತಿಂಗಳು ಈ ಪೂಜೆ ಮಾಡೋದ್ರಲ್ಲಿ ತುಂಬಾ ಖುಷಿ ಇದೆ. ಹಾಗೆ ನಿಂಬೆಹಣ್ಣು, ಕೆಂಪು ಮತ್ತು ಹಳದಿ ಇದು ಅಷ್ಟೇ ದೃಷ್ಟಿಗೆ ನೀವು ಮನೆ ಮುಂದ್ಗಡೆ ಬಾಗಿಲಿಗೂ ಸಹಿತ ಮಾಡ್ಕೊಬೋದು. ನೀವು ಬಟ್ಟೆನೇ ಹೊಲಿತಿರ್ತೀರಾ ಅಂತಲ್ಲ, ನೀವು ಬಟ್ಟೆ ಸೇಲ್ ಮಾಡ್ತಿರ್ತೀರಾ ಅಥವಾ ಬೇರೆ ಏನೇನೋ ಬಿಸ್ನೆಸ್ ಮಾಡ್ತಿದ್ರು ಸಹಿತ ಈ ರೀತಿ ಅಮಾವಾಸ್ಯೆ ದಿನ ನಿಮ್ಮ ಮನೇಲಿ ವೆಹಿಕಲ್ಸ್ ಇದ್ದರೆ ಅಮಾವಾಸ್ಯೆ ದಿನ ಈ ರೀತಿ ಪೂಜೆ ಮಾಡಿ ಯಾವುದೇ ಕೆಲಸ ಮಾಡಿದ್ರು, ಅದರಲ್ಲೂ ನಾವು ಕಬ್ಬಣದ ಕೆಲಸ ಅಲ್ವಾ ನಾವು ಈ ಟೈಲರಿಂಗ್ ಕೆಲಸ ಅಂತ ಮಾಡೋದು, ಇದಕ್ಕೆ ನಾವು ಅಮಾವಾಸ್ಯೆ ದಿನ ಪೂಜೆ ಮಾಡಲೇಬೇಕು. ನೋಡ್ತಾ ಇರ್ಬೋದು ನೀವು ಲಾರಿಗಳು, ಕಾರು ಈ ರೀತಿ ಅಮ್ಮನ ದೇವಸ್ಥಾನದಲ್ಲಿ ಎಷ್ಟು ಪೂಜೆಗಳು ಮಾಡ್ತಾ ಇರ್ತಾರೆ. ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಯಾವುದೇ ಕೆಟ್ಟ ಕಣ್ಣು ದೃಷ್ಟಿ ಬಿದ್ದಿದ್ರು, ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಸಹಿತ ಹೋಗುತ್ತೆ. ಹಾಗೆ ತುಂಬಾ ಒಂದು ವರ್ಕ್ ಆಗುತ್ತೆ ಅಮಾವಾಸ್ಯೆ ದಿನ. ಹಾಗೆಯೇ ಸಾಸಿವೆಯಿಂದ ನಾನು ದೃಷ್ಟಿ ನಿವಾರಿಸೋದು ಹೇಳ್ಕೊಟ್ಟೆ, ಅದನ್ನು ಸಹಿತ ಮಾಡ್ಕೊಳ್ಳಿ, ತುಂಬಾ ವರ್ಕ್ ಆಗುತ್ತೆ ಸಾಸಿವೆಯಿಂದ. ಹಾಗೆಯೇ ಇವೆಲ್ಲ ರೆಮಿಡಿನೂ ನಾನು ಪ್ರತಿ ತಿಂಗಳು ನಿಮಗೆ ಹೇಳ್ತಾ ಇರ್ತೀನಿ. ನನಗೆ ತುಂಬಾ ಒಂದು ವರ್ಕ್ ಆಗಿದೆ. ಎಷ್ಟೇ ಕೆಲಸ ನಾವೀಗ ತಿಂಗಳ ಪೂರ್ತಿ ಕೆಲಸ ಮಾಡ್ತೀವಿ, ಅದ್ರಲ್ಲಿ 15 ದಿವಸ ಹುಷಾರಿಲ್ಲದೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಅಂದರೆ ಈ ರೀತಿ ಒಂದು ತಿಂಗಳಲ್ಲಿ ಮಾಡ್ಕೊಳ್ಳಿ, ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ಎಷ್ಟು ಕೆಲಸ ಮಾಡುವಂಥ ಹುಮ್ಮಸ್ ಬರುತ್ತೆ ಅಂತ ನೋಡಿ. ನಿಮಗೆ ಪ್ರತಿ ತಿಂಗಳು ಏನೂ ಮಾಡೋದಕ್ಕಾಗಲಿಲ್ಲ, ನಮಗೆ ತುಂಬ ಕೆಲಸ ಇದೆ, ಎಂತ ಮಾಡೋದು ಅಂತ ಅಂದರೆ ನೀವು ಅಮಾವಾಸ್ಯೆ ದಿನ ಸಂಜೆ ಮಾಡ್ಕೊಳ್ಳಿ. ಅಂದರೆ ನೀವು ಆದಷ್ಟು ಅಮಾವಾಸ್ಯೆ ದಿನ ಸಂಜೆ ಮಾಡಿಕೊಂಡ್ರೆ ಇನ್ನು ಪೂಜೆ ಮಾಡಿ ಶಾಪ್ ಕ್ಲೋಸ್ ಹೋಗ್ಬೋದು, ಅಥವಾ ಮನೆಯಲ್ಲಾದರೆ ನೀವು ಸಂಜೆ ಕೆಲಸಗಳನ್ನು ಮಾಡ್ಕೋಬೋದು. ಅದೇ ನೀವು ಬೆಳಗ್ಗೆನೇ ಪೂಜೆ ಮಾಡಿದ್ರಿ ಅಂದರೆ ಅಮಾವಾಸ್ಯೆ ದಿನ ನಾನು ಬಟ್ಟೆ ಹೊಲಿಯಲ್ಲ ಅಂದರೆ ಇಡೀ ದಿನ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ನೀವು ಸಂಜೆ ಪೂಜೆ ಮಾಡಿಕೊಂಡ್ರೆ ಈಗ ನೋಡಿ ಈ ರೀತಿ ಲಿಂಬೆಹಣ್ಣು, ಮೆಣಸಿನ್ಕಾಯಿ ನೀವು ಏನಾದರೂ ನಿಮ್ಮ ಟೈಲರಿಂಗ್ ಮಿಷನಿಗೆ ಒಂದು ಕಟ್ಟೋದ್ರಿಂದ ಅದು ಎಷ್ಟು ಪಾಸಿಟಿವ್ ಇರುತ್ತೆ ಅಂತೇಳಿ ತುಂಬ ಸಮಸ್ಯೆ ಇರೋರು ಪ್ರತಿ ತಿಂಗಳು ತಪ್ಪದೆ ಈ ರೆಮಿಡಿನ ಮಾಡ್ಕೊಳ್ಳಿ. ಪರವಾಗಿಲ್ಲ, ನಮಗೆ ಚೆನ್ನಾಗೇ ಇದೆ, ನಮಗೆ ಏನೂ ಸಮಸ್ಯೆ ಇಲ್ಲ ಅನ್ನೋರು ಪರವಾಗಿಲ್ಲ ಮಾಡ್ಕೊಳ್ಳೋದೇ ಇದ್ರೂ ನಡೆಯುತ್ತೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಕ್ಯಾಶ್ ಬಾಕ್ಸಲ್ಲಿ ನಾನು ಕ್ಯಾಶ್ ಬಾಕ್ಸ್ ಒಳಗಡೆ ಮೊನ್ನೆ ಗೋಮತಿ ಚಕ್ರ ಆಗಿರ್ಬೋದು, ಶಂಕು, ಹಾಗೆ ಕವಡೆ ಈ ರೀತಿ ವಸ್ತುಗಳನ್ನೆಲ್ಲ ಹಾಕಿಟ್ಟಿದ್ದೀನಿ. ತುಂಬಾ ನನಗೆ ಅದೆಷ್ಟು ಒಂದು ಮಿರಾಕಲ್ ಥರ ಕೆಲಸ ಮಾಡ್ತಾ ಇದೆ. ನಮಗೆ ಆ ಜಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಕುತ್ಕೊಳ್ಳೋ ಜಾಗ ಆಗಿರ್ಬೋದು, ಟೈಲರಿಂಗ್ ಮಿಷನ್ ಇಟ್ಟಿರೋ ಜಾಗ ಆಗಿರ್ಬೋದು, ನನಗೆ ಇಡೀ ದಿನ 24 ಗಂಟೆ ಅಲ್ಲಿ ಕೂತು ಬಟ್ಟೆ ಹೊಲಿದ್ರು ನನಗೆ ಯಾಕೆ ಬೇಜಾರು ಅನ್ನೋದು ಅನಿಸೋದೇ ಇಲ್ಲ. ಅಷ್ಟು ಖುಷಿ ಆಗುತ್ತೆ ಬಟ್ಟೆ ಹೊಲಿಯೋದಕ್ಕೆ. ಈ ರೀತಿ ಮನ್ಸು ಬರಬೇಕು. ಕೆಲವೊಬ್ಬರು ಬಟ್ಟೆ ಹೊಲಿತಾ ಇರ್ತಾರೆ, ಅರ್ಧ ಗಂಟೆ ಹೊಲಿದ ಮೇಲೆ ಮೊಬೈಲ್ ನೋಡೋದಾಗಲಿ ಅಥವಾ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತೇಳಿ ಅನ್ನಿಸ್ತಾ ಇರುತ್ತೆ. ಅದು ಯಾವುದೂ ಆಗದೇ ಒಂದು ಪಾಸಿಟಿವ್ ಆಗಿ ವರ್ಕ್ ಆಗಬೇಕು ಅಂದರೆ ಈ ರೀತಿ ಅಮಾವಾಸ್ಯೆ ದಿನ ಒಂದು ಅಮಾವಾಸ್ಯೆಗೆ ಪೂಜೆ ಮಾಡಿ ನೋಡಿ, ತುಂಬಾ ವರ್ಕ್ ಆಗುತ್ತೆ. ಹಾಗೆ ಈ ರೀತಿ ಧೂಪದ ಹೊಗೆಯಿಂದ, ಲೋಬಾನದ ಹೊಗೆಯಿಂದ ಈ ರೀತಿ ನೀವು ಕಟ್ಟಿರ್ತೀರಲ್ಲ ಕೆಂಪು ಬಟ್ಟೆಯಲ್ಲಿ, ಅದಕ್ಕೆ ಈ ರೀತಿ ಹಾಕಿ ಯಾವುದೇ ಥರ ನಿಮಗೆ ತೊಂದರೆ ತೊಡ್ಕೊಳ್ಳಿದ್ರು ಸಹಿತ ಹೋಗುತ್ತೆ. ಫಸ್ಟಿಗೆ ನಂಗೆ ತುಂಬಾ ಸಮಸ್ಯೆ ಇತ್ತು, ಅಂದರೆ ಅದು ಹೇಳೋಕ್ಕಾಗಲ್ಲ. ಎಲ್ಲ ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಇತ್ತು ನನಗೆ. ಅದೆಲ್ಲ ಪರಿಹಾರ ಆಗಿದ್ದು ನನಗೆ ಈ ಅಮಾವಾಸ್ಯೆ ಪೂಜೆಯಿಂದನೇ ಅಂತ ಹೇಳ್ತೀನಿ. ನಾವು ಈ ರೀತಿ ಒಂದು ಧೂಪ ಹಾಕೋದಾಗಿರ್ಬೋದು, ಅಥವಾ ಲವಂಗ ಪುಡಿ ಹಾಕೋದಾಗಿರ್ಬೋದು, ಅಥವಾ ಲವಂಗನ ನಾವು ಆರತಿ ಮಾಡೋದಕ್ಕೆ ಹಾಕೋದಾಗಿರ್ಬೋದು, ಅಥವಾ ಬಿಳಿ ಸಾಸಿವೆನ ಹಾಕೋದಾಗಿರ್ಬೋದು, ಈ ರೀತಿ ಮಾಡೋದ್ರಿಂದ ಮತ್ತು ಓಕ್ಲಿ ನೀರನ್ನು ಅಷ್ಟೇ ನಿಮಗೆ ತಪ್ಪದೇ ಮಾಡ್ಕೊಳ್ಳಿ. ಮತ್ತು ಸಾಸಿವೆಯ ಒಂದು ರೆಮಿಡಿ ನಾನು ವಿಡಿಯೋದ ಕೊನೆಯಲ್ಲಿ ಮಾಡಿದ್ದೀನಿ, ಅದನ್ನು ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಾಸಿವೆಯಿಂದ ನಾವು ದೃಷ್ಟಿಯನ್ನು ನಿವಾರಿಸ್ಕೊಡೋ ಒಂದು ರೆಮಿಡಿ, ಅದು ಸಹಿತ ತುಂಬಾ ವರ್ಕ್ ಆಗಿದೆ. ಹಾಗೆ ಓಕ್ಲಿ ನೀರು ನೀವು ಟೈಲರಿಂಗ್ ಮಿಷನ್ಗೆ ತೆಗೆದು ಸುಳಿದು ಒಗಸ್ಬಿಡಿ. ಎಲ್ಲ ಮಿಷನ್ಗಳಿಗೂ ನಿಮ್ಮ ಮನೇಲಿ ಯಾವ್ಯಾವ ಮಿಷನ್ಗಳಿದೆ ಅದೆಲ್ಲದಕ್ಕೂ ಮಾಡಿ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಲೋಬಾನದ ಹೊಗೆ ಆಗಿರ್ಬೋದು, ಧೂಪ ಆಗಿರ್ಬೋದು, ಈ ರೀತಿ ಮಾಡ್ಕೊಳ್ಳಿ. ನಾನು ಎಲ್ಲ ಮಿಷನ್ಗಳಿಗೂ ಲಿಂಬೆಹಣ್ಣನ್ನು ಕಟ್ಟಕ್ಕೆ ಹೋಗಿಲ್ಲ. ಮೇಯ್ನಾಗಿ ನಾನು ಯಾವ ಮಿಷನಲ್ಲಿ ಕೆಲಸ ಮಾಡ್ತೀನಿ ಅದಕ್ಕೆ ಮಾತ್ರ ಕಟ್ಟಿದ್ದೀನಿ. ಎಲ್ಲ ಮಿಷನ್ಗಳಿಗೂ ಒರೆಸಿ ಕುಂಕುಮ ಹೂವು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಒಂದು ನಿಂಬೆಹಣ್ಣು ತಗೊಂಡು ಪ್ರತಿ ಒಂದು ಮಿಷನಿಗೂ ನೀವು ಸುಳಿದು ಬಂದು ಕೊಯ್ದು ಅರಿಶಿನ ಕುಂಕುಮ ಹಚ್ಚಿ ಇಡ್ಬೋದು. ಪ್ರತಿ ಒಂದು ಮಿಷನಿಗೂ ನೀವೇನು ಕಟ್ಟೋದು ಬೇಡ. ಈಗ ನೀವು ಮೇಯ್ನಾಗಿ ಯಾವ್ದು ಮಿಷನಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಆ ಮಿಷನಲ್ಲಿ ಕಟ್ಟಿ, ಹಾಗೆ ಒಂದು ಲಿಂಬೆಹಣ್ಣನ್ನು ಎಲ್ಲ ಮಿಷನಿಗೂ ಸುಳಿದು ಬಿಟ್ಟು ನೀವು ಕೊಯ್ದು ನಿವಾರಿಸಿ ಇಡ್ಬೋದು. ಇದು ಸಹಿತ ಎಲ್ಲ ಮಿಷನ್ಗಳಿಗೂ ನೀವು ದೃಷ್ಟಿಯನ್ನು ಹೋಗುತ್ತೆ. ಹಾಗೆ ತುಂಬಾ ಒಂದು
ಪವರ್ಫುಲ್ ಅನ್ಬೋದು. ತುಂಬ ಜನ ಮಾಡಿ ನನ್ನ ನಂಬರ್ ತೊಗೊಂಡಿದ್ದಾರೆ. ಅವರೆಲ್ಲರೂ ಹೇಳ್ತಾರೆ ಯಾರೂ ಸಹ ನಿಮ್ಮ ಈ ರೀತಿ ಪೂಜೆನ ಮಾಡಿ ನಮಗೆ ಕೆಟ್ಟದಾಯಿತು, ತೊಂದರೆ ಆಯಿತು, ಏನೂ ವರ್ಕ್ ಆಗಿಲ್ಲ ಅಂತ ಒಬ್ಬರು ಸಹಿತ ಹೇಳಿಲ್ಲ. ಪ್ರತಿಯೊಬ್ಬರು ಪೂಜೆ ಮಾಡಿದವರು ಪ್ರತಿಯೊಬ್ಬರು ಸಹಿತ ಖುಷಿ ಪಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಓಕ್ಲಿ ನೀರು, ಹಾಗೆ ಲವಂಗ. ನಾನು ಈ ಮಂಗಳಾರತಿ ಮಾಡ್ತೀನಲ್ಲ ಅದಕ್ಕೆ ಲವಂಗನ ಹಾಕ್ತೀನಿ. ಅದು ನೆಗೆಟಿವನ್ನು ಸೆಳ್ಕೊಂಡು ಪಾಸಿಟಿವ್ ವೈಬ್ಸನ್ನು ಬಿಡುತ್ತೆ. ಇದು ತುಂಬಾ ಒಂದು ವರ್ಕ್ ಆಗೋ ರೆಮಿಡಿ. ನೀವು ಮನೆಯಲ್ಲೂ ಪೂಜೆ ಮಾಡುವಾಗಲೂ ಸಹಿತ ಕರ್ಪೂರದ ಆರತಿ ಮಾಡುವಾಗೂ ಸಹಿತ ಹಾಕೋಬೋದು. ನಮಗೇನೂ ಮಾಡೋಕ್ಕಾಗಲ್ಲ, ತುಂಬಾ ಕೆಲಸ ಇದೆ, ಒಂದು ನಿಮಿಷನೂ ಪುರ್ಸೋತಿಲ್ಲ ಅನ್ನೋರು ಏನು ಬೇಡ, ನೀಟಾಗಿ ನೀವು ಅಮಾವಾಸ್ಯೆ ದಿನ ಒರೆಸ್ಬಿಟ್ಟು ನೀವು ಒಂದು ಊದಿನ ಕಡ್ಡಿ ಅಥವಾ ಅಟ್ಲೀಸ್ಟ್ ಲಿಂಬೆಹಣ್ಣು ಮೆಣಸಿನ್ಕಾಯಿ ಅದನ್ನಾದರೂ ನೀವು ಅಳಿಸಿ ಕಟ್ಟಿ. ಯಾಕಂದರೆ ದೃಷ್ಟಿ ದೋಷದಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ನಿಮಗೆ ಕೆಲಸ ಮಾಡೋ ಮನಸ್ಸಿದ್ರೂ ಸಹಿತ ಕೆಲಸ ಮಾಡೋದಕ್ಕೆ ಆಗ್ತಾನೆ ಇರೋದಿಲ್ಲ, ಏನಾದರೂ ಪ್ರಾಬ್ಲಮ್ಸ್ ಬರುತ್ತೆ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ, ನೀವು ಒಂದು ಗಂಟೆ ಟೈಮ್ ಸಾಕು ನೀವು ಈ ರೀತಿ ಪೂಜೆ ಮಾಡಿ ಈ ರೆಮಿಡಿನೆಲ್ಲ ಫಾಲೋ ಮಾಡೋದಕ್ಕೆ ಎಷ್ಟು ವರ್ಕ್ ಆಗುತ್ತೆ ಅಂತ ನೋಡಿ. ನಿಜವಾಗೂ ನಿಮ್ಮ ಜೀವನದಲ್ಲಿ ಚೇಂಜಸ್ ಆಗೇ ಆಗುತ್ತೆ. ಆಗಲಿಲ್ಲ ಅಂದರೆ ನನ್ನ ನಂಬರನ್ನು ಕೊಟ್ಟಿದ್ದೀನಿ, ನೀವು ಫೋನ್ ಮಾಡ್ಬೋದು. ಈ ರೀತಿ ನೀವು ಮಾಡಿಕೊಂಡು ನೀವು ಒಳ್ಳೇದಾಗಬೇಕು ಅಂತೇಳಿ ನನ್ನ ಈ ವಿಡಿಯೋದ ಮುಖಾಂತರ ನಾನು ಹೇಳೋದು. ಯಾಕಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಆಸೆ. ಫ್ರೆಂಡ್ಸ್, ಈ ಥರ ಟೈಲರಿಂಗ್ ಮಿಷನಿಗೆಲ್ಲ ಅಮಾವಾಸ್ಯೆ ದಿನ ನೀವು ಪೂಜೆ ಮಾಡಾದ್ಮೇಲೆ ನಿಮಗೆ ಒಂದು ದೃಷ್ಟಿ ತಾಗಿದ್ರೆ ತುಂಬ ಜನ ನಿಮಗೆ ಕಣ್ಣು ಮಾಡಿರ್ತಾರೆ, ಗೊತ್ತೇ ಆಗೋದಿಲ್ಲ. ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಏನೇ ಮಾಡಿದ್ರು, ಎಷ್ಟೇ ಅಂಗಡಿಗಳು ಮಾಡಿದ್ರು, ಎಷ್ಟೇ ನೀವು ಬಟ್ಟೆ ಹೊಲಿಬೇಕು ಅಂತ ಅಂದ್ಕೊಂಡ್ರು ಸಹಿತ ಆಗ್ತಾರಲ್ಲ. ನೀವು ಅಮಾವಾಸ್ಯೆ ಪೂಜೆ ಮಾಡಿದ ತಕ್ಷಣ ನೀವೇನು ಮಾಡಿ ಅಂತಂದರೆ ಅಷ್ಟೊತ್ತಿಗಾದರೂ ಮಾಡಿ ಪೂಜೆನ. ಆದರೆ ನೀವು ನೋಡಿ ಈ ಥರ ಕಪ್ಪು ಸಾಸಿವೆ ಬರುತ್ತಲ್ಲ, ಇದರಿಂದ ನೀವು ಮಿಷನ್ ಹತ್ರನೇ ನಿಂತ್ಕೊಳ್ಳಿ ಅಥವಾ ದೇವ್ರ ಮನೆ ನಿಂತ್ಕೊಂಡ್ರು ಪರವಾಗಿಲ್ಲ. ನೋಡಿ ಈ ರೀತಿ ಕಪ್ಪು ಸಾಸಿವೆ ಬರುತ್ತಲ್ವ, ಇದನ್ನು ನೀವು ಈ ರೀತಿ 3 ಸತಿ ನಿಮ್ಮ ತಲೆಗೆ ಈ ರೀತಿ ನೀವು ಬಳಸ್ಕೊಬೇಕು. ಅಂದರೆ ತುಂಬಾ ಆರೋಗ್ಯ ಹದಗೆಡ್ತಾ ಇರುತ್ತೆ. ಏನು ಮಾಡಿದ್ರು ಬಟ್ಟೆ ಹೊಲಿಯೋಕ್ಕೆ ಆಗಲ್ಲ. ಮನೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಎಷ್ಟೇ ನಾವು ರಾತ್ರಿ ಚೆನ್ನಾಗಿ ನಾವು ನಾಳೆ ಬೆಳಗ್ಗೆ ಎದ್ದು ಚೆನ್ನಾಗಿ ಹೊಲಿಬೇಕು ಅಂದ್ಕೊಂಡಿದ್ದೀವಿ, ಅದು ಏನಾದರೂ ಒಂದು ಸಮಸ್ಯೆ ಬಂದಿರುತ್ತೆ, ಹೆಲ್ತ್ ಪ್ರಾಬ್ಲಮ್ ಬಂದಿದ್ದೇ ಗೊತ್ತಾಗಲ್ಲ. ಈ ಥರ ಎಲ್ಲ ಆಗ್ತಿದೆ ಅಂದರೆ ಕಪ್ಪು ಸಾಸಿವೆ ತುಂಬ ಒಳ್ಳೆ ರೆಮಿಡಿ. ನಾನು ಪ್ರತಿ ಅಮಾವಾಸ್ಯೆಗೂ ಈ ರೀತಿ ಮಾಡ್ತೀನಿ. ಇದನ್ನು ನೀವು 5 ಸುತ್ತಾಗಲಿ 3 ಸುತ್ತಾಗಲಿ ಸುತ್ತರಿಸ್ಕೊಂಡು ಇಟ್ಕೊಬೇಕು. ರಾತ್ರಿ ಒಂದು 8 ಗಂಟೆ ಅಷ್ಟೊತ್ತಿಗೆ 3 ಹಾದಿ ರಸ್ತೆ ಇರುತ್ತಲ್ಲ, ಯಾರು ತುಳಿದಾಡೋ ಜಾಗದಲ್ಲಿ ಹಾಕ್ಬೇಡಿ. ಇದನ್ನು ಒಯ್ದುಬಿಟ್ಟು ಹಾಕಿ ಬನ್ನಿ. ಅಮಾವಾಸ್ಯೆ ದಿನ ರಾತ್ರಿ ಅಮಾವಾಸ್ಯೆ ಮುಗಿಯೋದ್ರೊಳಗೇ ಮಾಡ್ಕೊಬೇಕು. ಇದನ್ನು ನೀವು ಎಷ್ಟೊತ್ತಿಗಾದರೂ ಈ ದೃಷ್ಟಿ ನಿವಾರಿಸಿ ಒಂದು ಪೇಪರಲ್ಲಿ ಹಾಕಿಟ್ಕೊಳ್ಳಿ. ರಾತ್ರಿ 8 ಗಂಟೆ ಮೇಲೆ ಹೋಗ್ಬಿಟ್ಟು ಯಾರ ಜೊತೆಗೆ ನಿಮ್ಮ ಮನೆಯವರು ಮಕ್ಕಳು ಯಾರನ್ನು ಕರ್ಕೊಂಡು ಹೋಗಿ ನೀವು ಇದನ್ನು ಬಿಸಾಡಿ ಬರ್ಬೋದು. ಇದು ತುಂಬಾ ದೃಷ್ಟಿಗೆ ನಿವಾರಣೆ ಆಗುತ್ತೆ. ಹಾಗೆ ನಾನು ಬಿಳಿ ಸಾಸಿವೆ ಸಮೇತ ಹಾಕಿ ತೋರಿಸ್ದೆ, ಅದು ಪಟಪಟ ಅಂತ ಸಿಡಿಯುತ್ತಲ್ಲ, ಅವಾಗ ನಮಗೆ ಕಣ್ಣು ದೃಷ್ಟಿ ಆಗಿದ್ರೆ ಕಮ್ಮಿ ಆಗುತ್ತೆ. ಕಣ್ಣು ದೃಷ್ಟಿಗೆ ಕಲ್ಲೇ ಒಡೆದೋಗತ್ತಂತೆ, ಅದು ನೀವು ಕೇಳಿರ್ಬೋದು. ಕಣ್ಣು ದೃಷ್ಟಿ ತುಂಬಾ ಕೆಟ್ಟದು. ನೀವು ಟೈಲರಿಂಗ್ ಕೆಲಸ ಮಾಡ್ತೀರಿ, ಯಾವುದೇ ಕೆಲಸ ಮಾಡ್ತೀರಿ, ಜನರ ಕಣ್ಣಿಗೆ ಬಿದ್ದ ತಕ್ಷಣ ನಾವು ಎಷ್ಟೇ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಇದ್ರೂ ಸಹಿತ ಅದು ಹೋಗುತ್ತೆ. ನೋಡಿ, ಈ ಕಪ್ಪು ಸಾಸಿವೆ ತಗೊಂಡು ಈ ರೀತಿ ಸುಳ್ಕೊಳ್ಳಿ. ಈ ರೀತಿ 3 ಅಥವಾ 5 ರೌಂಡು ಸುಳ್ಕೊಂಡು ಅದನ್ನು ನೀವು 5 ರೌಂಡ್ ಈ ರೀತಿ ಸುಳ್ಕೊಂಡು ಅದನ್ನು ನೀವು ಒಗಾಸಿ ಸು ಅಂತೇಳಿ ಮಾಡಿಕೊಂಡು ನೀವು ಒಗಾಸ್ಬೋದು. ಅಮಾವಾಸ್ಯೆ ದಿವಸನೇ ಮಾಡಬೇಕು. ಇದಕ್ಕೆ ಫುಲ್ ಪವರ್ ಇರೋದು ಅಮಾವಾಸ್ಯೆ ದಿವಸನೇ. ಈ ರೆಮಿಡಿ ನಾನು ಹೇಳ್ಕೊಟ್ಟಿದ್ದೆ, ಇವತ್ತು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಯಾರಾದರೂ ಮರ್ತಿದ್ರು ಸಹಿತ ಮಾಡ್ಬೋದು. ಫ್ರೆಂಡ್ಸ್, ಇಷ್ಟು ಸಾಸಿವೆನ ತಗೊಳ್ಳಿ. ಈ ಸಾಸಿವೆನ ನಾನು ಏನು ಮಾಡಬೇಕು, ಯಾವ ರೀತಿ ನೀವು ನಿವಾಳಿಸಿ ಒಗ್ಗಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳಿದ್ದೀನಿ. ಅದೇ ರೀತಿ ಮಾಡ್ಕೊಳ್ಳಿ. ಹಾಗೆಯೇ ಗೌರಿ ಗಣೇಶ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೊಸ ಬ್ಲೌಸ್ ಡಿಸೈನ್ ಜೊತೆಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಯಾರಿಗಾದರೂ ಬೇಕಿದ್ದಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿ. ಯೂಸ್ಫುಲ್ ಆದರೆ ನನಗೆ ಅದೇ ಖುಷಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.